ಇವತ್ತಿನ ಬೈಬಲಿನಿಂದ ಪ್ರಾರಂಭ ಮಾಡುವುದಾಗಿ ಮೊದಲನೇದಾಗಿ ಮಂಜಮ್ಮ ಸಿಸ್ಟರ್ ಪ್ರಾರ್ಥನೆ ಮಾಡ್ಬೇಕಂತ ಕೇಳ್ಕೊಂತೀನಿ. ಮಂಜಮ್ಮ ಸಿಸ್ಟರ್. ಬ್ರದರ್ ಮೊದ್ಲಕ್ಕಿನ 3 ವಚನ ಮಂಜಮ್ಮ ಆಂಟಿ ಹೇಳ್ತಾರ. ಆಮೇಲೆ ರೇಷ್ಮಾ ಸಿಸ್ಟರ್ ಪ್ರಾರ್ಥನೆ ಮಾಡ್ಬೇಕಂತ ಕೇಳ್ಕೊಂತೀನಿ. ಹಾ, ಪ್ರಾರ್ಥನೆ ಮಾಡ್ಕೊಳ್ಳೋಣ. ಓ ಪರಲೋಕದ ಒಡೆಯನಾಗಿರುವ ನಮ್ಮ ಪರಲೋಕದ ಪ್ರೀತಿಯುಳ್ಳ ತಂದೆಗೆ ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಈ ದಿನವೆಲ್ಲ ನಮ್ಮೆಲ್ಲರನ್ನು ಕಾದು ಕಾಪಾಡಿ ನಿಮ್ಮ ವಾಕ್ಯಗಳನ್ನು ಧ್ಯಾನಿಸಲು ಕೊಟ್ಟಿರುವಂತ ಈ ಒಂದು ಸಮಯಕ್ಕಾಗಿ ಸ್ತೋತ್ರ. ಬಂದಿರುವ ಎಲ್ಲಾ ಸೋದರ ಸೋದರಿಯರನ್ನು ಆಶೀರ್ವದಿಸ್ರಿ. ನಾವೆಲ್ಲರೂ ನಿಮ್ಮ ಸತ್ಯ ಮಾರ್ಗದಲ್ಲಿ ನಂಬಿಗಸ್ತರಾಗಿ ಜೀವಿಸಲು ಸಹಾಯ ಮಾಡ್ರಿ. ಕೊಟ್ಟಂತ ರಕ್ಷಣೆಗಾಗಿ ಸ್ತೋತ್ರ. ತಂದೆ ಆದ್ಮೇಲೆ ಈ ಕೂಟವನ್ನು ಆದಿಯಿಂದ ಅಂತ್ಯದವರೆಗೂ ಯಾವುದೇ ಅಡೆತಡೆ ಇಲ್ಲದೆ ನಡೆಸಿಕೊಡ್ಬೇಕೆಂಬುದಾಗಿ ಬೇಡಿಕೊಳ್ಳುತ್ತೀವಪ್ಪ. ತಂದೆ ಆದೇವ್ರೆ, ಹೇಳಿಕೊಡುವಂತ ಸಹೋದರನು ಕೂಡ ಆಶೀರ್ವದಿಸು. ಹೀಗೆ ನಮ್ಮ ಪ್ರಾರ್ಥನಾ ವಿಜ್ಞಾಪನೆಯನ್ನು ನಮ್ಮ ರಕ್ಷಕನ ಒಡೆಯನಾಗಿರುವ ಯೇಸು ಸ್ವಾಮಿ ಹೆಸರಲ್ಲಿ ಬಿಡುತ್ತೇವೆ, ನಮ್ಮ ಪರಲೋಕ ತಂದೆ. ಆಮೇಲೆ ಈಗ ಮೊದಲನೇದಾಗಿ ಲೋಕ 6ನೇ ಅಧ್ಯಾಯ 1ನೇ ವಚನದಿಂದ 3ನೇ ವಚನವರೆಗೂ ಮಧ್ಯಮ ಓದ್ಬೇಕಂತ ಕೇಳ್ಕೊಂತೀವಿ. 7ನೇ ಅಧ್ಯಾಯ ರೀ. 7ನೇ ಅಧ್ಯಾಯ 1ನೇ ವಚನದಿಂದ. ಓಕೆ, 7ನೇ ಅಧ್ಯಾಯ 1ನೇ ವಚನದಿಂದ 3ನೇ ವಚನದವರೆಗೂ ಮಧ್ಯಮ ಓದ್ಬೇಕಂತ ಕೇಳ್ಕೊಂತೀವಿ. ಥ್ಯಾಂಕ್ ಯು ಬ್ರದರ್. ಯೇಸು ಶತಾಧಿಪತಿಯ ಆಳಿಗೆ ಸೊತ್ತ ಮಾಡಿದ್ದು. ಆತನು ತನ್ನ ಮಾತುಗಳನ್ನೆಲ್ಲ ಜನರಿಗೆ ಕೇಳುವಂತೆ ಹೇಳಿ ಮುಗಿಸಿದ ಮೇಲೆ ಕಪೆರ್ನೌಮಿಗೆ ಬಂದಿದ್ದು. ಅಲ್ಲಿ ದಂಡಿನ ಅಲ್ಲಿ ಶತಾಧಿಪತಿಗೆ ಒಬ್ಬ ಆಳು ಕ್ಷೇಮವಿಲ್ಲದೆ ಸಾಯುತ್ತಿದ್ದನು. ಅವನು ಯೇಸುವನ್ನು ಕೇಳಿ ಆತನ ಬಳಿಗೆ ನೀನು ಬಂದು ನನ್ನ ಆಳನ್ನು ಸ್ವತ್ತ ಮಾಡಬೇಕೆಂದು ಆತನನ್ನು ಬೇಡಿಕೊಳ್ಳುವಾಗೆ ಯೆಹೂದ್ಯರು ಹಿರಿಯರನ್ನು ಕಳುಹಿಸಿದನು. ಥ್ಯಾಂಕ್ ಯು ಬ್ರದರ್. ಇವಾಗ ಈ 7ನೇ ಅಧ್ಯಾಯದಲ್ಲಿ ಏನಾಗುತ್ತಂದ್ರೆ, ಯೇಸು ಕ್ರಿಸ್ತರು ಅವರ ಮಾತುಗಳನ್ನೆಲ್ಲ ಜನರಿಗೆ ಕೇಳಿಸ್ಕೊಳ್ಳೋ ರೀತಿಯಲ್ಲಿ ಹೇಳ್ಬಿಟ್ಟು ಕಪೆರ್ನೌಮಿಗೆ ಬರ್ತಾರೆ. ಅಲ್ಲಿ ದಂಡಿನ ಶತಾಧಿಪತಿಗೆ ಒಬ್ರು ಇಷ್ಟವಾದ ಆಳಿರ್ತಾರೆ. ಅವ್ರಿಗೆ ಕ್ಷೇಮವಿಲ್ಲದೆ ಸಾಯುವ ರೀತಿ ಆಗಿರ್ತಾರೆ. ಅವಾಗ ಇವರು ಯೇಸು ಕ್ರಿಸ್ತನ ಈ ಸುದ್ದಿಯನ್ನು ಕೇಳ್ಬಿಟ್ಟು ಇವರು ಯೇಸು ಕ್ರಿಸ್ತನ ಸುದ್ದಿಯನ್ನ ಕೇಳ್ಬಿಟ್ಟು ನೀವು ಬಂದ್ಬಿಟ್ಟು ನನ್ನ ಆಳನ್ನು ಸ್ವಸ್ಥ ಮಾಡ್ಬೇಕಂತ ಅವರನ್ನು ಬೇಡಿಕೊಳ್ಳುವ ಹಾಗೆ ಯೆಹೂದ್ಯರ ಹಿರಿಯರನ್ನು ಯೇಸು ಕ್ರಿಸ್ತರ ಬಳಿಗೆ ಕಳಿಸ್ತಾರೆ. ಥ್ಯಾಂಕ್ ಯು ಸಿಸ್ಟರ್. ಈಗ ಲೋಕ
ಈಗ ಲೋಕ 7ನೇ ಅಧ್ಯಾಯ 4ನೇ ವಚನದಿಂದ 4ನೇ ವಚನದಿಂದ 5ನೇ ವಚನವರೆಗೂ ಶಾಂತಮ್ಮ ಅಜ್ಜಿ ಓದ್ಬೇಕಂತ ಕೇಳ್ಕೊಂತೀನಿ. ವಚನದಿಂದ 5 ಬ್ರದರ್. ಸಿಸ್ಟರ್ ಒಂದ್ ನಿಮಿಷ. ವೆರಿ ಸಾರಿ, ಶಕುಂತಲಾ ಅಜ್ಜಿ ಓದ್ಬೇಕಂತ ಕೇಳ್ಕೊಂತೀನಿ. ಯೇಸುವಿನ ಬಳಿಗೆ ಬಂದು ನಿನ್ನಿಂದ ಇಂಥ ಉಪಕಾರ ಹೊಂದಿದ್ದಕ್ಕೆ ಅವನು ಯೋಗ್ಯನೋ ಅವನು ನಮ್ಮ ಜನರನ್ನು ಪ್ರೀತಿಸುವವನು ತಾನೇ. ನಮ್ಮ ಸಭಾಮಂದಿರವನ್ನು ನಮಗಾಗಿ ಕಟ್ಟಿಸಿದವನು ಎಂದು ಆತನನ್ನು ಬಹಳವಾಗಿ ಬೇಡಿಕೊಳ್ಳಲು ಯೇಸು ಅವರ ಸಂಗಡ ಹೋದನು. ಆತನು ಇನ್ನು ಮನೆಗೆ ಮುಟ್ಟುವುದಕ್ಕೆ ಸ್ವಲ್ಪ ದೂರ ಇರುವಾಗಲೇ ಶತಾಧಿಪತಿಯು ಸ್ನೇಹಿತರನ್ನು ಆತನ ಬಳಿಗೆ ಕಳುಹಿಸಿ, ಪ್ರಭುವೇ ತೊಂದರೆ ತೆಗೆದುಕೊಳ್ಳಬೇಡ. ನೀನು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನಗಿಲ್ಲ. ಸಾಕು ಸಿಸ್ಟರ್, ಥ್ಯಾಂಕ್ ಯು ಅಜ್ಜಿ. ಈಗ ಈ ವಚನದಲ್ಲಿ ಏನಾಗುತ್ತಂದ್ರೆ, ಅವರು ಯೇಸುವಿನ ಬಳಿಗೆ ಬಂದ್ಬಿಟ್ಟು ನಿನ್ನಿಂದ ಈ ತರ ನಮ್ಗೆ ಉಪಕಾರ ಆಗ್ಬೇಕು ಅಂತ ಉಪಕಾರ ಹೊಂದುವುದಕ್ಕೆ ಅವರು ಯೋಗ್ಯರು. ಅವರು ನಮ್ಮ ಜನರನ್ನು ಪ್ರೀತಿಸುವವರು, ಮತ್ತೆ ಅವರೇ ನಮ್ಮ ಸಭಾಮಂದಿರವನ್ನು ನಮ್ಗಾಗಿ ಕಟ್ಟಿಸಿದವರು ಅಂತ ಅವರಿಗೆ ಬಹಳವಾಗಿ ಬೇಡ್ಕೊಂತಾರೆ. ಅವಾಗ ಯೇಸು ಕ್ರಿಸ್ತರು ಅವರ ಜೊತೆ ಹೋಗ್ತಾರೆ. ಅವರು ಇನ್ನೇನು ಮನೆಗೆ ಮುಟ್ಟುವುದಕ್ಕಿಂತ ಒಂದ್ ಸ್ವಲ್ಪ ದೂರವಾಗಿರ್ಬೇಕಾದ್ರೆ ಶತಾಧಿಪತಿಯ ಸ್ನೇಹಿತರನ್ನು ಅವರ ಬಳಿಗೆ ಕಳಿಸ್ಬಿಟ್ಟು, ಪ್ರಭುವೇ, ನೀವು ತೊಂದರೆ ತೆಗೆದುಕೊಳ್ಬೇಡ್ರಿ. ನೀನು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿಲ್ಲ ಅಂತ ಅಂತಾರೆ. ಥ್ಯಾಂಕ್ ಯು ಅಜ್ಜಿ. ಈಗ ಲೋಕ 7ನೇ ಅಧ್ಯಾಯ 7ನೇ ವಚನದಿಂದ 10ನೇ ವಚನವರೆಗೂ ಶಾಂತಮ್ಮ ಸಿಸ್ಟರ್ ಓದ್ಬೇಕಂತ ಕೇಳ್ಕೊಂತೀನಿ. ಬ್ರದರ್ ಸಿಸ್ಟರ್ ಕೇಳಿಸ್ತಿದ್ಯಾ? ಎಷ್ಟನೇ ವಚನ ಸಿಸ್ಟರ್, ಲೋಕ 7ನೇ ಅಧ್ಯಾಯ 7ನೇ ವಚನದಿಂದ 10ನೇ ವಚನವರೆಗೂ. ಥ್ಯಾಂಕ್ ಯು ಬ್ರದರ್. ವಾಯ್ಸ್ ಸ್ವಲ್ಪ ಕಟ್ ಆಗ್ತಿದೆ ಹೇಳಿದೆ. ಓಕೆ ಸಿಸ್ಟರ್. ಸ್ವಲ್ಪ ಡಿಸ್ಟರ್ಬೆನ್ಸ್. ಈ ಕಾರಣದಿಂದ ನಾನು ನನ್ನನ್ನು ನಿನ್ನ ಬಳಿಗೆ ಬರುವುದಕ್ಕೆ ತಕ್ಕವನೆಂದು ಎಣಿಸಿಕೊಳ್ಳುತ್ತೇನೆ. ಆದರೆ ನೀನು ಒಂದು ಮಾತು ಹೇಳಿ ನನ್ನ ಹಾಳಿಗೆ ಗುಣವಾಗುವುದು. ಹೇಳು. ನಾನು ಸಹ ಮತ್ತೊಬ್ಬರ ಕೈ ಕೆಳಗಿರುತ್ತೇನೆ. ನನ್ನ ಕೈ ಕೆಳಗೆ ಸಿಪಾಯಿಗಳಿದ್ದಾರೆ. ಅವರಲ್ಲಿ ಒಬ್ಬನಿಗೆ ಹೋಗು ಎಂದು ಹೇಳಿದರೆ ಹೋಗುತ್ತಾನೆ, ಮತ್ತೊಬ್ಬನಿಗೆ ಎಂದು ಹೇಳಿದರೆ ಬರುತ್ತಾನೆ. ನನ್ನ ಆಳಿಗೆ ಇಂತಿಂಥದ್ದನ್ನು ಮಾಡು ಎಂದು ಹೇಳಿದರೆ ಮಾಡುತ್ತಾನೆ ಎಂಬುದಾಗಿ ಹೇಳಿಸಿದನು. ಯೇಸು ಈ ಮಾತನ್ನು ಕೇಳಿ ಅವನ ವಿಷಯದಲ್ಲಿ ಆಶ್ಚರ್ಯಪಟ್ಟು ತನ್ನ ಹಿಂದೆ ಬರುತ್ತಿರುವ ಗುಂಪನ್ನು ಹಿಂದಿರುಗಿ ನೋಡಿ, ನಾನು ಇಂಥ ದೊಡ್ಡ ನಂಬಿಕೆಯನ್ನು ಇಸ್ರಾಯೇಲ್ ಜನರಲ್ಲಿಯೂ ಕಾಣಲಿಲ್ಲವೆಂದು ನಿಮಗೆ ಹೇಳುತ್ತೇನೆ ಅಂದನು. ತರುವಾಯ ಆ ಶತಾಧಿಪತಿಯ ಕಡೆಯಿಂದ ಬಂದವರು ತಿರುಗಿ ಮನೆಗೆ ಹೋಗಿ ಆ ಆಳು ಆರೋಗ್ಯವಾಗಿರುವುದನ್ನು ಕಂಡರು. ಥ್ಯಾಂಕ್ ಯು ಬ್ರದರ್.
ಈಗ ಈ ವಚನದಲ್ಲಿ ಏನಾಗತ್ತಂದ್ರೆ ಹ್ಮ್, ಹ್ಮ್, ಈಗ ನಾನು ನಿಮ್ಮನ್ನು ಕರ್ಕೊಂಡು ಬರುವುದಕ್ಕೆ ಯೋಗ್ಯನಲ್ಲ ಅಂತ ಅಂತಾರೆ. ಅದಾದ್ಮೇಲೆ ಈ ಕಾರಣದಿಂದ ನಾನು ಆ, ನನ್ನನ್ನು ನಿಮ್ಮ ಬಳಿಗೆ ಬರುವುದಕ್ಕೆ ತಕ್ಕವನಲ್ಲ ಅಂತ ಅನ್ಕೊಂಡು ತಕ್ಕವನಲ್ಲ ಎಂದು ಎಣಿಸಿಕೊಳ್ಳಲಿಲ್ಲ. ಆದ್ರೆ ನೀವು ಒಂದ್ ಮಾತು ಹೇಳಿ ನನ್ನ ಆಳಿಗೆ ಗುಣ ಆಗತ್ತಾ? ನಾನು ನಾನು ಒಬ್ಬರ ಕೈ ಕೆಳಗೆ ಕೆಲಸ ಮಾಡಬಹುದು. ನನ್ನ ಕೈ ಕೆಳಗೆ ಸಿಪಾಯಿಗಳು ಇದ್ದಾರೆ. ಮತ್ತೆ ನಾನು ಅವರಲ್ಲಿ ಒಬ್ಬರಿಗಾದ್ರೂ ಏನಾದ್ರೂ ಕೆಲಸ ಅಂದ್ರೆ ಅವರು ಅದನ್ನ ಮಾಡ್ತಾರೆ. ನಾನು ಯಾರಾದ್ರೂ ಒಬ್ಬನಿಗೆ ಹೋಗು ಅಂದ್ರೆ ಅವರು ಹೋಗ್ತಾರೆ. ಮತ್ತೆ ನಾನು ಯಾರಾದ್ರೂ ಒಬ್ಬನಿಗೆ ಬಾ ಅಂದ್ರೆ ಅವರು ಬರ್ತಾರೆ. ಮತ್ತೆ ನನ್ನ ಆಳಿಗೆ ಈ ಇಂತಿಂತ ಕೆಲಸವನ್ನು ಮಾಡು ಅಂದ್ರೆ ಅವರು ಮಾಡ್ತಾರೆ ಅಂತ ಅವ್ರಿಗೆ ಇದನ್ನ ಹೇಳಿಸ್ತಾರೆ. ಮತ್ತೆ ಯೇಸು ಕ್ರಿಸ್ತರು ಈ ಮಾತುಗಳನ್ನ ಕೇಳ್ಬಿಟ್ಟು ಅವರ ವಿಷಯದಲ್ಲಿ ಆಶ್ಚರ್ಯ ಪಟ್ಬಿಟ್ಟು, ನಾನು ಇಸ್ರೇಲಲ್ಲಿ ಯಾರಲ್ಲೂ ಇಂಥ ನಂಬಿಕೆಯನ್ನು ನಾನು ನೋಡಿಲ್ಲ ಅಂತ ಅಂತಾರೆ. ಮತ್ತೆ ಈ ಶತಾಧಿಪತಿಯ ಸ್ನೇಹಿತರು ಅವರ ಕಡೆಯವರೆಲ್ಲ ತಿರುಗಿ ಮನೆಗೆ ಹೋದಾಗ ಅವರು ಅಂದ್ರೆ ಈ ಆಳು ಆರೋಗ್ಯವಾಗಿ ಇರೋದನ್ನ ಅವರು ನೋಡ್ತಾರೆ. ಥ್ಯಾಂಕ್ ಯು ಸಿಸ್ಟರ್. ಈಗ ಲೋಕ 7ನೇ ಅಧ್ಯಾಯ 11ನೇ ವಚನದಿಂದ 17ನೇ ವಚನವರೆಗೂ 11ನೇ ವಚನದಿಂದ 17ನೇ ವಚನವರೆಗೂ ಸರಳ ಶಿಕ್ಷೆ ಓದ್ಬೇಕಂತ ಕೇಳ್ಕೊಂತೀನಿ. ಹಲೋ. ಕೇಳಿಸಿದೆ ಸಿಸ್ಟರ್? ಓಕೆ ಬ್ರದರ್. ಸ್ವಲ್ಪ ಕಾಲದ ನಾಯಿನೆಂಬ ಊರಿನಲ್ಲಿ ಸತ್ತು ಹೋಗಿದ್ದ ಒಬ್ಬ ಯೌವನಸ್ಥನನ್ನು ಯೇಸು ಬದುಕಿಸಿದ್ದು. ಸ್ವಲ್ಪ ಕಾಲದ ಮೇಲೆ ಆತನು ನಾಯಿನೆಂಬ ಊರಿಗೆ ಹೋದನು. ಆತನ ಜೊತೆಯಲ್ಲಿ ಆತನ ಶಿಷ್ಯರು ಇನ್ನೂ ಅನೇಕ ಜನರು ಹೋಗುತ್ತಿದ್ದರು. ಆತನು ಊರ ಬಾಗಿಲಿನ ಹತ್ತಿರಕ್ಕೆ ಬಂದಾಗ ಸತ್ತು ಹೋಗಿದ್ದ ಒಬ್ಬನನ್ನು ಹೊರಗೆ ತರುತ್ತಿದ್ದರು. ಇವನು ತನ್ನ ತಾಯಿಗೆ ಒಬ್ಬನೇ ಮಗನು. ಆಕೆಯು ಗಂಡ ಸತ್ತವಳಾಗಿದ್ದಳು. ಆಕೆಯ ಸಂಗಡ ಗ್ರಾಮಸ್ಥರು ಅನೇಕರಿದ್ದರು. ಸ್ವಾಮಿಯು ಆಕೆಯನ್ನು ಕಂಡು ಕನಿಕರಿಸಿ ಅಳಬೇಡ ಎಂದು ಆಕೆಗೆ ಹೇಳಿ ಚಟ್ಟದ ಹತ್ತಿರಕ್ಕೆ ಹೋಗಿ ಅದನ್ನು ಮುಟ್ಟಲು ಹೊತ್ತುಕೊಂಡವರು ನಿಂತರು. ಆಗ ಆತನು, ಯೌವನಸ್ಥನೇ, ಏಳು ಎಂದು ನಿನಗೆ ಹೇಳುತ್ತೇನೆ ಅಂದನು. ಅನ್ನುತ್ತಲೇ ಸತ್ತಿದ್ದವನು ಎದ್ದು ಕೂತುಕೊಂಡು ಮಾತಾಡುವುದಕ್ಕೆ ತೊಡಗಿದನು. ಯೇಸು ಅವನನ್ನು ಅವನ ತಾಯಿಗೆ ಕೊಟ್ಟನು. ಎಲ್ಲರೂ ಭಯ ಹಿಡಿದವನಿಗೆ, ಮಹಾಪ್ರವಾದಿಯು ನಮ್ಮಲ್ಲಿ ಎದ್ದಿದ್ದಾನೆ, ದೇವರು ತನ್ನ ಜನರಿಗೆ ದರ್ಶನವನ್ನು ಅನುಗ್ರಹಿಸಿದ್ದಾನೆ ಎಂದು ದೇವರನ್ನು ಕೊಂಡಾಡುವರಾದರು. ಈ ವಾರ್ತೆಯು ಯೂದಾಯದಲ್ಲಿಯೂ ಸುತ್ತಲಿರುವ ಎಲ್ಲಾ ಪ್ರಾಂತ್ಯದಲ್ಲಿಯೂ ಹಬ್ಬಿತು. ಮತ್ತೆ ಸ್ವಲ್ಪ ಕಾಲ ಆದ್ಮೇಲೆ ನಾಯಿನೆಂಬ ಒಂದು ಊರಿಗೆ ಅವರು ಬರ್ತಾರೆ. ಮತ್ತೆ ಅವರ ಜೊತೆಯಲ್ಲಿ ಅವರ ಶಿಷ್ಯರು ಮತ್ತೆ ತುಂಬಾ ಜನರು ಬಂದಿರ್ತಾರೆ. ಮತ್ತೆ ಅವರು ಆ ಊರ ಬಾಗಿಲಿನ ಹತ್ರಕ್ಕೆ ಬರ್ತಿರ್ಬೇಕಾದ್ರೆ ಒಬ್ರು ಮಗನು ಸತ್ತೋಗಿರ್ತಾರೆ. ಮತ್ತೆ ಅವರನ್ನು ಹೊರಗೆ ತರ್ಸಿರ್ತಾರೆ. ಮತ್ತೆ ಈ ಮಗನು ಅವರ ತಾಯಿಗೆ ಒಬ್ಬನೇ ಮಗನು. ಮತ್ತೆ ಅವರ ಗಂಡನು ಸತ್ತೋಗಿದ್ರು. ಮತ್ತೆ ಆಕೆಯ ಸಂಗಡ ಮತ್ತೆ ಈ ತಾಯಿಯ ಸಂಗಡ ಎಷ್ಟೊಂದು ಜನ ಗ್ರಾಮಸ್ಥರು ಇದ್ರು. ಮತ್ತೆ ಸ್ವಾಮಿ ಅಂದ್ರೆ ಯೇಸು ಕ್ರಿಸ್ತರು ಈ ತಾಯಿಯನ್ನ ನೋಡ್ಬಿಟ್ಟು ಅವ್ರ ಮೇಲೆ ಕನಿಕರ ಪಟ್ಬಿಟ್ಟು, ನೀನು ಅಳ್ಬೇಡ ಅಂತ ಆ ತಾಯಿಗೆ ಅಂದ್ಬಿಟ್ಟು ಅವರು ಚಟ್ಟದ ಹತ್ತಿರ ಹೋಗ್ತಾರೆ. ಮತ್ತೆ ಅವರು ಅದನ್ನು ಮುಟ್ತಾರೆ. ಮತ್ತೆ ಈ ಹೆಣವನ್ನು ಓದ್ಕೊಂಡಿರೋರು ಅಲ್ಲೇ ನಿಂತ್ಕೊಂತಾರೆ. ಮತ್ತೆ ಅವಾಗ ಯೇಸು ಕ್ರಿಸ್ತರು, ಯೌವನಸ್ಥನೇ ಏಳು,
ಅಂತ ಅಂತಾರೆ. ಅವಾಗ ಆ ಮಗನು ಎದ್ಬು ಎದಳ್ಬಿಟ್ಟು ಮಾತಾಡಕ್ಕೆ ಶುರು ಮಾಡ್ತಾರೆ. ಮತ್ತೆ ಯೇಸು ಕ್ರಿಸ್ತರು ಆ ಮಗನನ್ನು ತಾಯಿಯ ಬಳಿಗೆ ಕೊಡ್ತಾರೆ. ಮತ್ತೆ ಇದನ್ನ ಎಲ್ಲಾ ಜನರು ನೋಡ್ಬಿಟ್ಟು ಭಯ ಪಡ್ತಾರೆ. ಮತ್ತೆ ಏನಂತಾರಂದ್ರೆ ಪ್ರವಾದಿಯು ನಮ್ಮಲ್ಲಿ ಎದ್ದಿದ್ದಾರೆ, ದೇವರು ಅವರ ಜನರಿಗೆ ಒಂದು ದರ್ಶನವನ್ನು ತೋರಿಸಿದ್ದಾರೆ ಅಂತ ಅಂತಾರೆ. ಮತ್ತೆ ಅವರು ದೇವರನ್ನು ಕೊಂಡಾಡೋದಕ್ಕೆ ಶುರು ಮಾಡ್ತಾರೆ. ಮತ್ತೆ ಈ ಈ ಈ ಸಂಗತಿ ಎಲ್ಲ ಯೂದಾಯದ ಪ್ರಾಂತ್ಯದಲ್ಲೆಲ್ಲ ಎಲ್ಲ ಯೂದಯ ಪ್ರಾಂತ್ಯದಲ್ಲಿ ಇರೋರಿಗೆಲ್ಲ ಗೊತ್ತಾಗತ್ತೆ. ಥ್ಯಾಂಕ್ ಯು ಸಿಸ್ಟರ್. ಈಗ ಲೂಕ 7ನೇ ಅಧ್ಯಾಯ 18ನೇ ವಚನದಿಂದ 23ನೇ ವಚನದವರೆಗೂ ಗೌರಮ್ಮ ಸಿಸ್ಟರ್ ಓದ್ಬೇಕಂತ ಕೇಳ್ಕೊಂತೀನಿ. ಯೋಹಾನ ಶಿಷ್ಯರು ನಡೆದ ಸಂಗತಿಗಳನ್ನೆಲ್ಲ ಅವನಿಗೆ ತಿಳಿಸಲು ಅವನು ತನ್ನ ಶಿಷ್ಯರಲ್ಲಿ ಒಬ್ಬನನ್ನು ಕರೆದು, ಬರಬೇಕಾದವನು ನೀನೋ ನಾವೋ ಬೇರೊಬ್ಬನ ದಾರಿಯನ್ನು ನೋಡಬೇಕೋ ಎಂದು ಸ್ವಾಮಿಗೆ ಹೇಳಿ ಕಳಿಸಿದನು. ಅವರು ಆತನ ಬಳಿಗೆ ಬಂದು, ಬರಬೇಕಾದವನು ನೀನೋ ನಾವೋ ಮತ್ತೊಬ್ಬನ ದಾರಿಯನ್ನು ನೋಡಬೇಕೋ ಎಂದು ಕೇಳುವುದಕ್ಕಾಗಿ ಸ್ನಾನಿಕನಾದ ಯೆಹೋವನು ನಮ್ಮನ್ನು ನಿನ್ನ ಬಳಿಗೆ ಕಳುಹಿಸಿದ್ದಾನೆ ಅಂದನು. ಥ್ಯಾಂಕ್ ಯು ಬ್ರದರ್. ಎಲ್ಲಿ ಗಂಟ ಬ್ರದರ್? 22ನೇ ವಚನವರೆಗೂ ಸಿಸ್ಟರ್. 22. ಅಂದರು. ಅದೇ ಗಳಿಗೆಯಲ್ಲಿ ಆತನು ಅನೇಕರನ್ನು ರೋಗ, ಉಪದ್ರವ, ದ್ವೇಷ ಇಂಥವುಗಳಿಂದ ಬಿಡಿಸಿ ವಾಸಿ ಮಾಡಿದವನು. ಮತ್ತು ಅನೇಕ ಮಂದಿ ಕುರುಡರಿಗೆ ಕಣ್ಣನ್ನು ದಯಪಾಲಿಸಿದನು. ಹೀಗಿರಲು ಆತನು ಅವರಿಗೆ ಪ್ರತ್ಯುತ್ತರವಾಗಿ, ನೀವು ಹೋಗಿ ಕಂಡು ಕೇಳಿದವುಗಳನ್ನು ಯೆಹೋವನಿಗೆ ತಿಳಿಸಿರಿ. ಕುರುಡರಿಗೆ ಕಣ್ಣು ಬರುತ್ತವೆ, ಕುಂಟರಿಗೆ ಕಾಲು ಬರುತ್ತವೆ, ಕುಷ್ಠರೋಗಿಗಳು ದುಷ್ಟರಾಗುತ್ತಾರೆ, ಕಿವುಡರಿಗೆ ಕಿವಿ ಬರುತ್ತವೆ, ಸತ್ತವರು ಜೀವವನ್ನು ಹೊಂದುತ್ತಾರೆ, ಬಡವರಿಗೆ ಸುವಾರ್ತೆ ಸಾರಲ್ಪಡುತ್ತದೆ. ನನ್ನ ವಿಷಯದಲ್ಲಿ ಸಂಶಯ ಪಡದವನೇ ಧನ್ಯನು ಎಂದು ಹೇಳಿದನು. ಥ್ಯಾಂಕ್ ಯು ಸಿಸ್ಟರ್. ಇವಾಗ ಈ ವರ್ಷದಲ್ಲಿ ಏನಾಗತ್ತಂದ್ರೆ, ಯೋಹಾನನು ಅವರ ಇಬ್ಬರು ಶಿಷ್ಯರನ್ನು ಕರೆದುಬಿಟ್ಟು, ನೀವು ಯೇಸು ಕ್ರಿಸ್ತರ ಹತ್ರ ಹೋಗ್ಬಿಟ್ಟು, ಬರ್ಬೇಕಾದವನು ನೀನೆಯೋ ಅಥವಾ ನಾವು ಬೇರೊಬ್ಬರಿಗೆ ದಾರಿಯನ್ನು ಮಾಡ್ಬೇಕು ಅಂತ ಯೇಸು ಕ್ರಿಸ್ತನ ಕೇಳುವಂತ ಇಬ್ಬರು ಶಿಷ್ಯರನ್ನು ಕಳಿಸ್ತಾರೆ. ಆಗ ಆ ಇಬ್ರು ಶಿಷ್ಯರು ಹೋಗ್ಬಿಟ್ಟು ಈ ಮಾತನ್ನು ಯೇಸು ಕ್ರಿಸ್ತರಿಗೆ ಕೇಳ್ಬೇಕಾದ್ರೆ, ಯೇಸು ಕ್ರಿಸ್ತರು ರೋಗ ಉಪದ್ರವನೆಲ್ಲ ವಾಸಿ ಮಾಡಿಸ್ತಾರೆ. ಮತ್ತೆ ದೆವ್ವ ಹಿಡಿದವರ ಮನುಷ್ಯರನ್ನು ಅವರಿಂದ ದೆವ್ವವನ್ನು ಓಡಿಸಿರ್ತಾರೆ. ಮತ್ತೆ ಯಾವಾಗ ಈ ಯೋಹಾನನ ಶಿಷ್ಯರು ಯೇಸು ಕ್ರಿಸ್ತನಿಗೆ ಈ ಪ್ರಶ್ನೆ ಕೇಳ್ತಾರೋ, ಅವಾಗ ಯೇಸು ಕ್ರಿಸ್ತರು ನೀವು ಹೋಗ್ಬಿಟ್ಟು ಕಂಡದ್ನೆಲ್ಲ ಕೇಳಿದ್ನೆಲ್ಲ ಯೋಹಾನನಿಗೆ ಹೋಗ್ಬಿಟ್ಟು
ನೀವು ಹೇಳ್ರಿ ಏನಂದ್ರೆ ಕುರುಡರಿಗೆ ಕಣ್ಣು ಬರುತ್ತದೆ, ಕುಂಟರಿಗೆ ಕಾಲು ಬರುತ್ತದೆ, ಕುಷ್ಠರೋಗಿಗಳು ಶುದ್ಧರಾಗ್ತದೆ, ಮತ್ತೆ ಮತ್ತೆ ಕಿವುಡರಿಗೆ ಕಿವಿ ಬರುತ್ತೆ, ಮತ್ತೆ ಸತ್ತವರು ಜೀವವನ್ನು ಹೊಂದುತ್ತಾರೆ, ಮತ್ತೆ ಬಡವರಿಗೆ ಸುವಾರ್ತೆ ಸಾರಲ್ಪಡತ್ತೆ. ಇದನ್ನ ಮತ್ತೆ ನನ್ನ ವಿಷಯದಲ್ಲಿ ಸಂಶಯ ಯಾರು ಪಡಲು ಅವರು ಧನ್ಯರು ಅಂತ ಯೇಸು ಕ್ರಿಸ್ತನು ಅಂತಾರೆ. ಥ್ಯಾಂಕ್ ಯು ಸಿಸ್ಟರ್. ಈಗ ಲೋಕ 7ನೇ ಅಧ್ಯಾಯ 24ನೇ ವಚನದಿಂದ 26ನೇ ವಚನದವರೆಗೂ ದಿವ್ಯಾ ಸಿಸ್ಟರ್ ಓದ್ಬೇಕಂತ ಕೇಳ್ಕೊಂತೀವಿ. ದಿವ್ಯಾ ಸಿಸ್ಟರ್. ಹಾ, ಓದ್ತೀನಿ brother. ಯೋಹಾನನ ದೂತರು ಹಿಂತಿರುಗಿ ಹೋಗಲು ಆತನು ಯೋಹಾನನ ವಿಷಯವಾಗಿ, ಆ ಜನರ ಗುಂಪು ಬೇಕೆಂದು ಅಡವಿಗೆ ಹೋಗಿದ್ದೀರಿ, ಗಾಳಿಯಿಂದ ಅಲ್ಲಾಡುವ ದಂಟನ್ನು ಅಲ್ಲವಾದರೆ ಏನು ನೋಡಬೇಕೆಂದು ಹೋಗಿದ್ದೀರಿ? ನಯವಾದ ಉಡುಪನ್ನು ಹಾಕಿಕೊಂಡ ಮನುಷ್ಯನನ್ನು, ಶೋಭಾಯಮಾನವಾದ ಉಡುಪನ್ನು ಧರಿಸಿ ಭೋಗದಲ್ಲಿ ಬಾಳುವವರು ಅರಮನೆಗಳಲ್ಲಿ ಇರುತ್ತಾರಷ್ಟೇ. ಹಾಗಾದರೆ ಏನು ನೋಡಬೇಕೆಂದು ಹೋಗಿದ್ದೀರಿ? ಪ್ರವಾದಿಯನ್ನೋ? ಹೌದು, ಪ್ರವಾದಿಗಿಂತಲೂ ಹೆಚ್ಚಿನವನನ್ನು ನೋಡಿದಿರಿ ಎಂದು ನಿಮಗೆ ಹೇಳುತ್ತೇನೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಇವಾಗ ಈ ವಚನದಲ್ಲಿ ಈ ವಚನದಲ್ಲಿ ಏನಾಗತ್ತಂದ್ರೆ ಯೋಹಾನನ ದೂತರು ಅವರಿಗೆ ಹಿಂತಿರುಗ್ಬಿಟ್ಟು ಹೋಗ್ತಾರೆ. ಮತ್ತೆ ಅವಾಗ ಯೋಹಾನನ ವಿಷಯವಾಗಿ ಆ ಜನರ ಗುಂಪುಗಳಿಗೆ ಏನ್ ಹೇಳ್ತಾರಂದ್ರೆ, ನೀವು ಏನನ್ನ ನೋಡ್ಬೇಕಂತ ಅಡವಿಗೆ ಹೋಗಿದ್ದೀರಾ? ಗಾಳಿಯಿಂದ ಅಲ್ಲಾಡುವ ದಂಟನ್ನು ನೋಡಕ್ ಹೋಗಿದ್ದೀರಾ? ಅಥವಾ ಏನು ನೋಡುವುದಕ್ಕೆ ಹೋಗಿದ್ದೀರಾ? ನೀವು ನಯವಾದ ಉಡುಪು ಹಾಕಿದ ಮನುಷ್ಯನನ್ನು ನೋಡುವುದಕ್ಕೆ ಹೋಗಿದ್ದೀರಾ? ಅಥವಾ ಮಾನವಾದ ಉಡುಪನ್ನು ಹಾಕೊಂಡು ಭೋಗದಲ್ಲಿ ಬಾಳುವವರನ್ನು ಮತ್ತೆ ನೀವು ಮಾನವಾದ ಉಡುಪನ್ನು ಧರಿಸಿಕೊಂಡು ಭೋಗದಲ್ಲಿ ಬಾಳುವವರು ಬರೀ ಅರಮನೆಯಲ್ಲೇ ಇರ್ತಾರಷ್ಟೇ. ಹಾಗಾದ್ರೆ ನೀವು ಏನ್ ನೋಡ್ಬೇಕಂತ ಹೋಗ್ತೀರಾ? ನೀವು ಪ್ರವಾದಿಯನ್ನ ನೋಡಕ್ ಹೋಗ್ತಿದ್ದೀರಾ? ಅದಕ್ಕೆ ಅವರು, ಹೌದು, ನಾವು ಪ್ರವಾದಿಗಿಂತಲೂ ಹೆಚ್ಚಿನವನನ್ನು ನೋಡಿದ್ದೀರಿ ಅಂತ ನಾವು ನಿಮ್ಗೆ ಹೇಳ್ತೀವಿ ಅಂತ ಅಂತಾರೆ. ಥ್ಯಾಂಕ್ ಯು ಸಿಸ್ಟರ್.